ನಾಳೆ ಐಟಿ ಸಿಟಿ ಬೆಂಗಳೂರಿನಲ್ಲಿ ಮೋದಿ ಮೇನಿಯಾ ನಡೆಯುತ್ತೆ. ಮೆಟ್ರೋ ಯೆಲ್ಲೋ ಲೈನ್ ಉದ್ಘಾಟನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೆರವೇರಿಸಲಿದ್ದು ನಾಳೆ ಬೆಳಗ್ಗೆ 10:30ಕ್ಕೆ HAL ಏರ್ಪೋರ್ಟ್ಗೆ ಬರ್ತಾರೆ. RV ರೋಡ್ ಬೊಮ್ಮಸಂದ್ರ ಮಾರ್ಗವನ್ನ ಲೋಕಾರ್ಪಣೆಗೊಳಿಸ್ತಾರೆ. ಸುಮಾರು 19.15 ಕಿಲೋಮೀಟರ್ ಉದ್ದದ ಈ ಹಳದಿ ಮೆಟ್ರೋ ಮಾರ್ಗ ಏನಿದೆ, ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಒಟ್ಟು 16 ಸ್ಟಾಪ್ಗಳಿದೆ. ಮೆಟ್ರೋ 3ನೇ ಹಂತದ ಯೋಜನೆಗೆ ಮೋದಿ ಶಂಕುಸ್ಥಾಪನೆಯನ್ನು ನಡೆಸಿದ್ರು. ಮೆಟ್ರೋ ಫೇಸ್ 3 ಮಾರ್ಗ 44 ಕಿಲೋಮೀಟರ್ ಉದ್ದ ಇರುತ್ತೆ. ಇನ್ನು ಬೆಂಗಳೂರು ಟು ಬೆಳಗಾವಿ ಮಧ್ಯೆ ವಂದೇ ಭಾರತ್ ಟ್ರೈನ್ ಇದೆ. ಅದನ್ನು ಕೂಡ KRS ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಹಸಿರು ನಿಶಾನೆಯನ್ನು ತೋರಿಸೋದ್ರ ಮೂಲಕ ಅದಕ್ಕೆ ಚಾಲನೆ ಕೊಡಲಿದ್ದಾರೆ. 8 ಜಿಲ್ಲೆಯ ಮೂಲಕ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಹಾದು ಹೋಗಲಿದೆ. ನಾಳೆ ಅಂದರೆ ಭಾನುವಾರ ಹಳದಿ ಮೆಟ್ರೋ ಮಾರ್ಗವನ್ನು ಉದ್ಘಾಟಿಸುವುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸುಮಾರು 19.15 ಕಿಲೋಮೀಟರ್ ಉದ್ದದ RV ರಸ್ತೆಯಿಂದ ಬೊಮ್ಮಸಂದ್ರವರೆಗಿನ ಹಳದಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದು, ಈ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಹಾಗೆಯೇ ಸಾವಿರಾರು ಜನ ಸೇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಸಂಚಾರ ಕೂಡ ಬದಲಾವಣೆ ಮಾಡಲಾಗಿದೆ. ಆಮೇಲೆ ನಾಳೆ ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಕೆಲವೊಂದು ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಅಂದರೆ ಮಾರೇನಹಳ್ಳಿ ರಾಜಲಕ್ಷ್ಮಿ ಜಂಕ್ಷನ್ನಿಂದ 18ನೇ ಮುಖ್ಯ ರಸ್ತೆ, ಈಸ್ಟರ್ನ್ ಜಂಕ್ಷನ್ನಿಂದ ಅರವಿಂದ್ ಜಂಕ್ಷನ್ವರೆಗೂ, ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರು, ಹೊಸೂರು ಕಡೆಯಿಂದ ನಗರದ ಕಡೆಗೆ ಬರುವಂಥ ರೂಟ್ ಏನಿದೆ, ಆಮೇಲೆ ಇನ್ಫೋಸಿಸ್ ಅವೆನ್ಯೂ ಆ ಭಾಗದಲ್ಲೂ ಕೂಡ ಈಗ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಅದೇ ಸಮಯದಲ್ಲಿ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 2:30ರವರೆಗೆ ಈ ನಿರ್ಬಂಧಗಳೇನಿರುತ್ತೆ ಅದಿರುತ್ತೆ. ಸೊ ಆ ಭಾಗದಲ್ಲಿ ಓಡಾಡುವಂಥವರು ಪರ್ಯಾಯ ಮಾರ್ಗಗಳನ್ನು ಬಳಸಬೇಕು.